ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಯೂಶ್ವಲಿ ನಾವು ಆಫೀಸ್ಗೆ ಹೋದಾಗ ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತೀವಿ. ಒಂದೊಂದು ಸಲ ಲಂಚ್ ಬಾಕ್ಸ್ ತೊಗೊಂಡು ಹೋಗದೇ ಇದ್ದಾಗ ಅಲ್ಲೇ ಎಲ್ಲಾದರೂ ಕ್ಯಾಂಟೀನಲ್ಲಿ ಊಟ ಮಾಡ್ತೀವಿ. ಇವತ್ತು ಅದೇ ಥರನೇ ನಾವೆಲ್ಲ ಲಂಚ್ ಬಾಕ್ಸ್ ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಎಲ್ಲಾದರೂ ಆಚೆ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದಾಗ ನನ್ನ ಫ್ರೆಂಡ್ಗೆ ಅದು ಯಾಕೋ ನಾಗಾರ್ಜುನ ರೆಸ್ಟೋರೆಂಟ್ಗೆ ಹೋಗಬೇಕು, ಪಪ್ಸಾರು ಅನ್ನ ತಿನ್ನಬೇಕು ಅಂತ ಅವಳಿಗೆ ಯಾಕೋ ಟೆಂಪ್ಟ್ ಆಗ್ತಾಯಿತ್ತು ಅಂತ ಹೇಳ್ತಾಯಿದ್ಲು. ಸೊ ಹಾಗಾಗಿ ಅವಳ ಆಸೆ ಅಂತಲೇ ನಾವು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ನಾಗಾರ್ಜುನಕ್ಕೆ ಬಂದ್ವಿ. ಇದು ಇರೋದು ಕೋರಮಂಗ್ಲದಲ್ಲಿ. ನಮ್ಮ ಆಫೀಸ್ ಬ್ಯಾಕ್ ಸೈಡೇ ಬರುತ್ತೆ. ಸೊ ಹಾಗಾಗಿ ಹೆಂಗಿದ್ರೂ ವಾಕಬಲ್ ಡಿಸ್ಟೆನ್ಸು, ಬೇಗ ಹೋಗಿ ಬರ್ಬೋದು ಅಂತ ಹೇಳಿ ಅಂದ್ಕೊಂಡು ನಾವೆಲ್ಲ ಫ್ರೆಂಡ್ಸ್ ಹೊರಟ್ವಿ. ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಂಧ್ರ ಸ್ಟೈಲ್ ಸ್ಪೆಷಲ್ ಅಂದರೆ ಪಪ್ಸಾರು ಅನ್ನ ಫೇಮಸ್. ಆ್ಯಂಡ್ ಮತ್ತು ಈ ಥರ ವೆರೈಟಿ ಆಫ್ ಚಟ್ನಿ ಪುಡಿಗಳು, ಮಜ್ಜಿಗೆ ಮೆಣಸಿನ್ಕಾಯಿ ಚಟ್ನಿಗಳು, ಹೀಗೆ ಹಲವಾರು ಡಿಶಸ್ಸು ತುಂಬ ಫೇಮಸ್ಸು. ಜೊತೆಗೆ ನಾನ್ ವೆಜ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಊಟ ಎಷ್ಟು ಚೆನ್ನಾಗಿತ್ತೋ ಬಿಲ್ಲು ಅಷ್ಟೇ ಚೆನ್ನಾಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ನಿಮಗೆ ಒಳ್ಳೆ ಟೇಸ್ಟ್ ಬೇಕು, ಅಲ್ಲೇ ಹೋಗಿ ತಿನ್ನಬೇಕು ಅಂತ ಇದ್ದರೆ ಸಮ್ಟೈಮ್ಸ್ ಕಾಸ್ಟ್ ಕೂಡ ಹೆಚ್ಚಾಗೇ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾವತ್ತಾದರೂ ಒಂದು ದಿವಸ ತಾನೇ, ಇನ್ನು ದಿನ ಅಷ್ಟೊಂದು ಕೊಟ್ಟು ತಿಂತೀವ. ಸೊ ಹಾಗಾಗಿ ಎಲ್ಲರೂ ಹೋಗಿ ಚೆನ್ನಾಗಿ ತಿಂದು, ಚೆನ್ನಾಗಿ ಚಿಟ್ ಚಾಟ್ ಮಾಡಿ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನನಗಂತೂ ಊಟ ಅಂತೂ ತುಂಬ ಇಷ್ಟ ಆಯಿತು. ನೀವು ಇನ್ ಕೇಸ್ ನಾಗಾರ್ಜುನಕ್ಕೆ ಏನಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಎಲ್ಲಾದರೂ ನಿಯರ್ ಬೈ ನಾಗಾರ್ಜುನ ರೆಸ್ಟೋರೆಂಟ್ ಅಂತ ಟೈಪ್ ಮಾಡಿ ಗೂಗಲಲ್ಲಿ ಹೋಗಿ. ಎಸ್ಪೆಷಲಿ ವೆಜ್ ಅವ್ರಿಗಿಂತ ನಾನ್ ವೆಜ್ ಅವರು ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಸೈಡ್ ಡಿಶಸ್ ಆದರೂ ಅಷ್ಟೇ, ಪಪ್ಸಾರು ಅನ್ನಾದರೂ ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಅನ್ಲಿಮಿಟೆಡ್ ಆಗಿರೋದ್ರಿಂದ ಸೊ ನೀವು ಎಷ್ಟು ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದೇ ಥರ ಇದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಆಫೀಸಿಗೆ ಹೊರಟು ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಆಫೀಸಲ್ಲೇ ಏನೇನು ವರ್ಕ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಮನೆಗೆ ಹೋಗಿ ನನ್ನ ಮಗಳನ್ನ ಪಿಕ್ ಮಾಡಿಕೊಂಡು, ನನ್ನ ಫ್ರೆಂಡ್ ಮಗನ ಬರ್ಡೇ ಇತ್ತು ಅಂತ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ. ನಾನು ನನ್ನ ಫ್ರೆಂಡು ತುಂಬ ಅಂದರೆ ತುಂಬ ಕ್ಲೋಸ್ ಆ್ಯಂಡ್ ಬೆಸ್ಟ್ ಫ್ರೆಂಡ್ಸ್. ನಮ್ಮ ಲೈಫಲ್ಲಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ನಮಗೆ ಸುಮಾರು ಜನ ಫ್ರೆಂಡ್ಸ್ ಇದ್ರೂ ಅದರಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಇರುವಂಥ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಅವ್ರ ಹತ್ರನೇ ನಾವು ಪ್ರತಿಯೊಂದು ಶೇರ್ ಮಾಡ್ಕೊತೀವಿ. ಸೊ ನಿಮ್ಮ ಜೀವನದಲ್ಲೂ ಅಷ್ಟೇ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ಇದ್ರೂ ಒಬ್ಬರು ಅಥವಾ ಇಬ್ಬರು ಮಾತ್ರ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಇಲ್ಲೂ ಅಷ್ಟೇ ನನ್ನ ಜೀವನದಲ್ಲಿ ನನಗಿರೋಂಥ ಒಂದು 2-3 ಜನ ಮಾತ್ರ ಬೆಸ್ಟ್ ಫ್ರೆಂಡ್ಸ್. ನಾವು ಹೇಗೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವೋ ಅದೇ ಥರ ನಮ್ಮ ಮಕ್ಕಳು ಅವರು ಬೆಸ್ಟ್ ಫ್ರೆಂಡ್ಸ್. ಎಷ್ಟೇ ಜಗಳ ಮಾಡಿದ್ರು, ಎಷ್ಟೇ ಬೇಜಾರಾದ್ರೂ, ಏನೇ ಇದ್ರೂ ಒಬ್ರಿಗೊಬ್ರು ಎಷ್ಟೇ ಕಿತ್ತಾಡಿದ್ರು ಮತ್ತೆ ಅವಳಿಗೆ ಅವನೇ ಬೇಕು, ಅವನಿಗೆ ಅವಳೇ ಬೇಕು. ಸೊ ಹಿಂಗಿರುವಾಗ ಅವಳ ಬರ್ಡೇನ ನಾವು ಹೆಂಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ. ಸೊ ಆಫೀಸ್ ಮುಗಿಸ್ಕೊಂಡು ನನ್ನ ಮಗಳನ್ನ ಪಿಕ್ ಮಾಡಿ ನನ್ನ ಫ್ರೆಂಡ್ ಮಗನ ಬರ್ಡೇಗೆ ಹೋದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನನ್ನ ಮಗಳಿಗೆ ಯೂಶ್ವಲಿ ಬರ್ತಡೇ ಅಂದ ತಕ್ಷಣ ಎಕ್ಸೈಟ್ಮೆಂಟ್, ಅವ್ರು ಕರೀತಾರೋ ಬಿಡ್ತಾರೋ, ಬರ್ತಡೇ ಅಂದ ತಕ್ಷಣ ಹೋಗಿಬಿಡ್ಬೇಕು. ಸೊ ಅಷ್ಟು ಅವಳಿಗೆ ಏನೋ ಒಂದು ಖುಷಿ ಬರ್ಡೇ ಅಂತಂದರೆ. ಸೊ ಅಲ್ಲಿ ವೆರೈಟೀಸ್ ಹಿಂಗೆ ಎಲ್ಲನೂ ಪಲಾವು ಮತ್ತು ಮೊಸರನ್ನ, ಬೋಂಡ, ಪಕೋಡ, ಜಾಮೂನು, ಚಿಪ್ಸು, ಈ ಥರ ಸುಮಾರು ವೆರೈಟೀಸ್ ಅವರು ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಅಂತೂ ಅವ್ರು ಎಕ್ಸ್ಟ್ರಾಡಿನರಿಯಾಗಿ ಮಾಡ್ತಾರೆ. ಅವ್ರ ಅತ್ತೆ ಆಗಲಿ ಅವರಾಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಲ್ಲ ಮಕ್ಕಳು ಒಟ್ಟಿಗೆ ಕೂತ್ಕೊಂಡು ತಿಂದು ಕೇಕ್ ಕಟ್ಟಿಂಗ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಆವತ್ತಿನ ದಿವಸ ಅಂತೂ ನಮಗೆ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.